ನಾಳೆ ಐತಿಹಾಸಿಕ ಜಂಬೂ ಸವಾರಿ ಅಂಬಾರಿ ಹೊರೋಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ಅಭಿಮನ್ಯು ಜೊತೆಗೆ ಹೆಜ್ಜೆ ಹಾಕೋಕೆ ಗಜಪಡೆ ಸನ್ನದ್ಧವಾಗಿದೆ. ಶುಭ ಧನುರ್ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಗಜಪಡೆ ಸಜ್ಜಾಗಿವೆ. ಅರಮನೆಯು ಸಿದ್ಧವಾಗಿದೆ. ಮೆರವಣಿಗೆ ಮಾರ್ಗದಲ್ಲಿ ತಯಾರಿಯೂ ಮುಗಿದಿದ್ದು ನಾಳಿನ ಜಂಬೂ ಸವಾರಿಗೆ ಮೈಸೂರು ಸನ್ನದ್ಧವಾಗಿದೆ. ಹೌದು, ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಅರಮನೆ ಆವರಣದಿಂದ ಬನ್ನಿ ಮಂಟಪದ ಮೈದಾನದ ತನಕ ನಾಡದೇವತೆ ಚಾಮುಂಡಿ ಉತ್ಸವ ಮೂರ್ತಿಯನ್ನ ಹೊತ್ತು ಅಭಿಮನ್ಯು ಆನೆ ಸಾಗಲಿದೆ. ವಿಜಯದಶಮಿಯ ಈ ಮೆರವಣಿಗೆಗೆ ಸಕಲ ಸಿದ್ಧತೆ ನಡೆದಿದ್ದು ಜಂಬೂ ಸವಾರಿಗೆ ಸಿಎಂ ಚಾಲನೆ ನೀಡಲಿದ್ದಾರೆ. ನಾಳೆ ಮಧ್ಯಾಹ್ನ 1ರಿಂದ 1:18 ಶುಭ ಧನುರ್ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಅರಮನೆ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಸಿಎಂ ಪೂಜೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿ ಆರಂಭ ಆಗಲಿದೆ. ಈ ಮೆರವಣಿಗೆಯಲ್ಲಿ ವಿವಿಧ 58 ಸ್ತಬ್ಧ ಚಿತ್ರಗಳು, 125ಕ್ಕೂ ಹೆಚ್ಚು ಕಲಾ ತಂಡಗಳು ಹೆಜ್ಜೆ ಹಾಕಲಿವೆ. 14 ಆನೆಗಳ ಗಜಪಡೆ, ಅಶ್ವರೋಹಿ ಪಡೆಗಳು ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿವೆ. ಸಂಜೆ 4:42ರಿಂದ 5:06 ಶುಭ ಲಗ್ನದಲ್ಲಿ ಚಾಮುಂಡಿ ದೇವಿಗೆ ಸಿಎಂ ಪುಷ್ಪಾರ್ಚನೆ ಸಲ್ಲಿಸಲಿದ್ದಾರೆ. ಅಂಬಾವಿಲಾಸ ಅರಮನೆ ಆವರಣದಲ್ಲಿ ನಾಡದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದು 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗಲಿದೆ. 5 ಕಿಲೋಮೀಟರ್ ದೂರ ಕ್ರಮಿಸಿ ಬನ್ನಿ ಮಂಟಪವನ್ನ ಗಜಪಡೆ ತಲುಪಲಿವೆ. ನಾಳಿನ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಸಿಎಂ ಸಿದ್ದರಾಮಯ್ಯ ಇವತ್ತೇ ಮೈಸೂರಿಗೆ ಬಂದರು. ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷ ಇರ್ತೇನೆ. ಮುಂದಿನ ವರ್ಷವೂ ನಾನೇ ಏಕೆ ಪುಷ್ಪಾರ್ಚನೆ ಮಾಡಬಾರದು? ಐ ಹೋಪ್ ನಾನೇ ಪುಷ್ಪಾರ್ಚನೆ ಮಾಡುತ್ತೇನೆ ಅಂತ ಅಚ್ಚರಿಯ ಮಾತನಾಡಿದರು. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್, ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ಹೌದು. ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು 40,000 ಆಸನ ವ್ಯವಸ್ಥೆ. ನಾಳಿನ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು 40,000ಕ್ಕೂ ಅಧಿಕ ಆಸನ ವ್ಯವಸ್ಥೆ ಮಾಡಲಾಗಿದೆ. ಮೆರವಣಿಗೆ ಮಾರ್ಗದುದ್ದಕ್ಕೂ ಆಸನದ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಅರಮನೆ ಆವರಣದಲ್ಲಿ ವಿಐಪಿ, ವಿವಿಐಪಿ, ಜನಸಾಮಾನ್ಯರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ ಇರಲಿದೆ. ಜಂಬೂ ಸವಾರಿಗೆ ಇನ್ನೇನು ಕೇವಲ ಒಂದೇ ಒಂದು ದಿನ ಬಾಕಿ ಇರುವಂಥದ್ದು. ನಾನೀಗ ಜಂಬೂ ಸವಾರಿ ನಡೆಯುವಂತಹ ಮೈಸೂರಿನ ಅರಮನೆ ಮುಂಭಾಗ ಇರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ, ಕಣ್ಣಾಡಿಸಿದ ಕಡೆಯಲ್ಲೂ ಕೂಡ ಸಾಕಷ್ಟು ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಏನೋ ವೇದಿಕೆ ಇದೆ. ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವದಯರು ಹಾಗೂ ಮಂತ್ರಿಗಳು, ಶಾಸಕರು ಇರ್ತಾರೆ. ನಾಳೆ ಜಂಬೂ ಸವಾರಿ, ಇಂದು ಅಭಿಮನ್ಯು ರಿಲ್ಯಾಕ್ಸ್. ನಾಳೆ ಇಡೀ ರಾಜ್ಯವೇ ಅಭಿಮನ್ಯುವಿನ ಜಂಬೂ ಸವಾರಿ ನೋಡಲು ಕಾಯುತ್ತಿದೆ. ಈಗಾಗಲೇ ತಾಲೀಮು ಮುಗಿಸಿರೋ ಅಭಿಮನ್ಯು ಇವತ್ತು ಆನೆ ಬಿಡಾರದಲ್ಲಿ ಫುಲ್ ರಿಲ್ಯಾಕ್ಸ್ನಲ್ಲಿದ್ವು. ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಪೂಜೆ ಸಲ್ಲಿಕೆ ಬಳಿಕ ಗಜಪಡೆಗಳೆಲ್ಲ ವಿಶ್ರಾಂತಿಯಲ್ಲಿದ್ವು. ಮಾವುತರು, ಕಾವಾಡಿಗಳು ಆನೆಗಳಿಗೆ ಮಜ್ಜನ ಮಾಡಿಸಿದ್ರು. ಜಂಬೂ ಸವಾರಿಗಾಗಿ ಗಜಪಡೆ 1.5 ತಿಂಗಳು ತಾಲೀಮು ನಡೆಸಿವೆ. ಈ ವೇಳೆ ಭೂರಿ ಭೋಜನ ಸವಿದು ತೂಕವನ್ನ ಹೆಚ್ಚಿಸಿಕೊಂಡಿವೆ. ಕ್ಯಾಪ್ಟನ್ ಅಭಿಮನ್ಯು ಮೈಸೂರಿಗೆ ಬಂದಾಗ 5,350 ಕೆಜಿ ತೂಕವಿತ್ತು. ಇದೀಗ 5,635 ಕೆಜಿ ಆಗಿದೆ. ಇನ್ನು ಭೀಮಾ ಆನೆ 5,465 ಕೆಜಿ ಇದ್ದದ್ದು ಇದೀಗ 5,905 ಕೆಜಿ ಆಗಿದೆ. ಹಾಗೆ ಮಹೇಂದ್ರ 5,120ರಿಂದ 5,365 ಕೆಜಿ ತೂಕ ಹೆಚ್ಚಿಸಿಕೊಂಡಿದೆ. ಏಕಲವ್ಯ ಆನೆ 5,305 ಕೆಜಿಯಿಂದ 5,995 ಕೆಜಿ ಆಗಿದೆ. ಇನ್ನು ಕಂಜನ್ 4,880 ಕೆಜಿ ಇತ್ತು. ಈಗ 5,225 ಕೆಜಿ ಆಗಿದೆ. ಹಾಗೆ ಧನಂಜಯ 5,310 ಕೆಜಿ ಇತ್ತು. ಈಗ 5,650 ಕೆಜಿ ಆಗಿದೆ. ಬ್ಯೂರೋ ರಿಪೋರ್ಟ್, TV9.